ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಶೇಖರ್ ನಾಯಕ್, ಭಾರತ ಅಂಧರ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ಪದ್ಮಶ್ರೀ ಪುರಸ್ಕೃತ. ಪರೋಕ್ಷಂ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇವತ್ತು ನಮ್ಮ ಮನೆ ಹೋಮ್ ಟೂರ್ ನಡೀತಾ ಇದೆ. ನನ್ನ ಸಾಧನೆ ಬಗ್ಗೆ ನಾನೆಲ್ಲ ನಿಮಗೆ ಸಂಕ್ಷಿಪ್ತವಾಗಿ ಹೇಳೋನಿದ್ದೀನಿ. ಸೊ ಬನ್ನಿ, ನಮ್ಮ ಮನೆ ತೋರಿಸ್ತೀನಿ. ಎಷ್ಟು ಟ್ರೋಫೀಸು, ಎಷ್ಟು ಮೆಡಲ್ಸ್ ಇದೆ ಅಂತ ತೋರಿಸ್ತೀನಿ. ಬನ್ನಿ. ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿದೆ. ಹುಡುಗರೆಲ್ಲ ಆಟ ಆಡಕ್ಕೆ ನನ್ನನ್ನು ಸೇರಿಸ್ಕೋತಾ ಇರಲಿಲ್ಲ. ಯಾಕೆಂತಂದರೆ ನಾನು ಸಂಪೂರ್ಣ ಅಂಧನಾಗಿದ್ದೆ, ಮತ್ತು ಏನೇ ಒಂದು ವಿಷಯದಲ್ಲಿ ಆಗಿರ್ಬೋದು ಅವ್ರ ಜೊತೆ ನಾನು ಕಾಂಪೀಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಕಣ್ ಕಾಣಿಸಲ್ಲ, ಅವರೆಲ್ಲ ಕಣ್ ಕಾಣಿಸೋರು. ಮನೆ ಪಕ್ಕದಲ್ಲೇ ಹೊಳೆ ಇತ್ತು, ತುಂಗಾ ಹೊಳೆ. ಆ ಹೊಳೆ ದೊಡ್ಡ ದೊಡ್ಡ ಬಂಡೆ ಮೇಲಿಂದ ಎಗರೋರು. ಆಮೇಲೆ ಊರಲ್ಲಿ ಸ್ಕೂಲ್ ಗ್ರೌಂಡಲ್ಲಿ ಕಳ್ಳ ಪೊಲೀಸ್ ಆಟ ಆಡೋರು, ಅಲ್ಲಿ ಬೇರೆ ಬೇರೆ ಥರದ್ದು ಎಲ್ಲ ಥರದ ಆಟ ಆಡ್ತಾ ಇದ್ರು. ನನ್ನನ್ನು ಮಾತ್ರ ಯಾರೂ ಆಟ ಆಡೋಕ್ಕೆ ಸೇರಿಸ್ಕೋತಾ ಇರಲಿಲ್ಲ. ಆದರೂ ಕೂಡ ಅಮ್ಮ ಹೇಳಿದ ಮಾತನ್ನ ನಾನು ನೆರವೇರಿಸಲೇಬೇಕು ಅಂತೇಳ್ಬಿಟ್ಟು ಕ್ರಿಕೆಟನ್ನು ತುಂಬ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಡಿದೆ, ಚೆನ್ನಾಗಿ ಆಡಿದೆ. ನಮ್ಮ ಸ್ಕೂಲ್ ಟೀಮಿಗೆ ಸೆಲೆಕ್ಟ್ ಆಗಿ ಬೆಂಗಳೂರಿಗೆಲ್ಲ ಬಂದು ಕ್ರಿಕೆಟ್ ಟೂರ್ನಮೆಂಟ್ಸ್ ಎಲ್ಲ ಅಟೆಂಡ್ ಮಾಡಿ, ಸೊ ಫೈನಲಿ ಇಂಡಿಯಾ ಪಾಕಿಸ್ತಾನ ಮೇಲೆ ಒಂದು ಫಸ್ಟ್ ಎವರ್ T20 ವರ್ಲ್ಡ್ ಕಪ್ಪಲ್ಲಿ ಗೆದ್ದು ಭಾರತ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸ್ತು. ಸೊ ಅದರಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಒಂದು ಹೆಮ್ಮೆ, ಗೌರವ ಇದೆ. ಮಾಡಿದ್ರು. ಅದಾದಮೇಲೆ ಸಾಕಷ್ಟು ಟ್ವೀಟ್ಗಳು, ಸಚಿನ್, ಸೆಹ್ವಾಗ್, ಗಂಗೂಲಿ, ರವಿಶಾಸ್ತ್ರಿ ಸಾರು, ಆಮೇಲೆ ವಿರಾಟ್ ಕೊಹ್ಲಿ, ಶಿಖರ್ ಧವನ್, ಸಾಕಷ್ಟು ಜನ ಟ್ವೀಟ್ ಮಾಡಿ ನಮಗೆಲ್ಲ ತುಂಬ ಒಂದು ಪ್ರಶಂಸೆ ಮಾಡಿದರು. 2017ನೇ ಇಸ್ವಿಯಲ್ಲಿ ನನಗೆ ಭಾರತದ 4ನೇ ಅತ್ಯಂತ ದೊಡ್ಡ ಪ್ರಶಸ್ತಿ ಪದ್ಮಶ್ರೀ. ಸೊ ಪದ್ಮಶ್ರೀ ಪ್ರಶಸ್ತಿ ನನಗೆ ದೊರಕಿತು. ಸೊ ನಾನು ಕ್ರಿಕೆಟ್ ಆಡೋದ್ರಿಂದ ನನಗೆ ಒಂದು ಒಳ್ಳೆ ಹೆಸರು ಬರಬೇಕು, ಅಥವಾ ನಾನು ಕೋಟಿ ರೂಪಾಯಿ ದುಡಿಮೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇರಲಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅವರ ಒಂದು ಸಕ್ಸಸ್ಗೆ ಹೆಣ್ಣು ಕಾರಣ ಅಂತ ಹೇಳ್ತಾರೆ. ಸೊ ನನ್ನ ಧರ್ಮಪತ್ನಿ ರೂಪಾ. ಸೊ ಇವರು ಮದುವೆ ಆಗಿದ್ದು ಸುಮಾರು 2009ನೇ ಇಸ್ವಿಯಲ್ಲಿ. ಸೊ ನಾನು ಕ್ಯಾಪ್ಟನ್ ಆಗೋಕ್ಕಿಂತ 1 ವರ್ಷ ಮುಂಚೆ. ಸೊ ನನ್ನ ಧರ್ಮಪತ್ನಿ ನನ್ನ ಲೈಫಲ್ಲಿ ಬಂದಾದಮೇಲೆ ನನಗೆ ಸಾಕಷ್ಟು ಅಚೀವ್ ಮಾಡಲಿಕ್ಕೆ ಅವಕಾಶ ಆಯಿತು. ಶಿ ಯೂಸ್ ಟು ಸಪೋರ್ಟ್ ಮೀ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್. ಸೊ ನಾನು ಹೇಳಿದಂತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಹೆಣ್ಣೆ ಒಬ್ಬ ಗಂಡಸಿನ ಸಕ್ಸಸ್ಫುಲ್ಗೆ ಕಾರಣ ಆಗೋದು.